ಈ ನಡುವೆ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನು ಕೊಟ್ಟಿದ್ರಲ್ಲ. ಈ ರಾಜಾತಿಥ್ಯ ಪ್ರಕರಣದ ತನಿಖೆ ಎಲ್ಲವೂ ಕೂಡ ಮುಕ್ತಾಯವಾಗಿ 3 ತಿಂಗಳಾದರೂ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ರಾಜಾತಿಥ್ಯ ಪ್ರಕರಣ ಸಂಬಂಧ 3 FIRಗಳಾಗಿತ್ತು. ನಟ ದರ್ಶನ್, ಕುಳ್ಳಾ ಸೀನಾ, ವಿಲ್ಸನ್ ಗಾರ್ಡನ್ ನಾಗರಾಜ್ ಸೇರಿದಂತೆ ಹಲವರನ್ನು ತನಿಖೆ ನಡೆಸಿದ ಪೊಲೀಸರಿಗೆ ಜೈಲಿನ ಕೆಲ ಅಧಿಕಾರಿಗಳು ರಾಜಾತಿಥ್ಯ ಪ್ರಕರಣದಲ್ಲಿ ಭಾಗಿಯಾಗಿರೋದು ಕಂಡುಬಂದಿತ್ತು. ಅಧಿಕಾರಿಗಳನ್ನು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕು. ಹಾಗಾಗಿ ಕಾರಾಗೃಹ ಇಲಾಖೆ ಮತ್ತು ಗೃಹ ಇಲಾಖೆಗೆ ಸೌತ್ ಈಸ್ಟ್ DCP ಸಾರಾ ಫಾತಿಮಾ ಅವರು ಪತ್ರ ಬರೆದು ಅನುಮತಿಯನ್ನು ಕೇಳಿದರು. ಆದರೆ ಇಲ್ಲಿವರೆಗೂ ಸಕ್ಷಮ ಪ್ರಾಧಿಕಾರ ಅದರಿಂದ ವಿಚಾರಣೆ ನಡೆಸೋದಕ್ಕೆ ಅನುಮತಿ ಸಿಕ್ಕಿಲ್ಲ. ಸಾಮಾನ್ಯವಾಗಿ ತನಿಖೆ ಕೈಗೊಂಡ 3 ತಿಂಗಳ ಒಳಗೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಿದೆ. ಆದರೆ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಯಾಕೆ ಅನುಮತಿ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಅನುಮಾನ. ಸಕ್ಷಮ ಪ್ರಾಧಿಕಾರದವರು ಯಾಕೆ ಅನುಮತಿ ಕೊಟ್ಟಿಲ್ಲ? ಕಾನೂನಿನ ಪ್ರಕಾರ 3 ತಿಂಗಳ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಚಾರ್ಜ್ ಶೀಟ್ ರೆಡಿ ಇದೆ. ಸಕ್ಷಮ ಪ್ರಾಧಿಕಾರದವರು ಅನುಮತಿ ಕೊಡ್ತಾ ಇಲ್ಲ. ಯಾಕೆ? ಕಾಣದ ಕೈಗಳು ಕೆಲಸ ಮಾಡಿವೆಯಾ? ಪ್ರಭಾವಿಗಳ ಒತ್ತಡ ಇದೆಯಾ? ಇದೆಲ್ಲ ಪ್ರಶ್ನೆಗಳು ಜನರು ಕಾಡುತ್ತೆ ಸಹಜವಾಗಿ ಜನಸಾಮಾನ್ಯರಿಗೆ.